ಮಾವ ಮಾವ ಮಲ್ಲಿ ನೀನ್ ಯಾಕೆಲ್ಲಿದ್ಯಾ? ಮಲ್ಲಿ ನೀನ್ ಯಾವಾಗ ಬಂದೆ? ನೀನ್ ಬಂದಿದ್ದು ನಾನು ನೋಡ್ಲೇ ಇಲ್ವಲ್ಲ. ಬಂದ ಮೇಲೂ ಮಾತಾಡದೆ ಯಾಕೆ ಸೈಲೆಂಟ್ ಆಗಿದ್ಯಾ? ನಮ್ ರೂಮಲ್ಲಿ ನಿನ್ಗೇನ್ ಕೆಲ್ಸ ಮಲ್ಲಿ? ಹೇಳು ಮಲ್ಲಿ, ಯಾಕೆ ಮಾತಾಡ್ತಿಲ್ಲ? ಅದೇ ಅದೇ ಅಮ್ಮವ್ರೆ, ಬೆಳಗ್ಗೆ ನಿಮ್ ಎಲ್ರ ಜೊತೆ ಸ್ವಲ್ಪ ಕೋಪ ಮಾಡ್ಕೊಂಡಲ್ಲ, ಹಂಗ್ ಮಾತಾಡ್ಬಾರ್ದಾಗಿತ್ತು. ತೆಪ್ಪಾಯ್ತು ಅಂತ ನಿಮಗೆ ಹೇಳೋಕ್ಕಂತ ಬಂದೆ. ನಾನಂಗೆ ಮಾತಾಡಿದ್ದು ತೆಪ್ಪೆ, ನನಗೆ ಸಂಸ್ಬಿಡಿ. ಅಯ್ಯೋ, ನೀನು ನಾವೆಲ್ಲರೂ ಕ್ಷೇಮವಾಗಿರಲಿ ಅಂತ ಯೋಚನೆ ಮಾಡೋಳಾಗಿರೋದ್ರಿಂದ ನಮ್ಮ ಜೊತೆ ಇರೋ ಸಲಿಗೆಯಿಂದ ಹಾಗೆ ಮಾತಾಡಿದ್ಯಾ. ಅದಕ್ಕೆ ಕ್ಷಮೆ ಯಾಕೆ ಕೇಳಬೇಕು ಮಲ್ಲಿ? ನೀನ್ ಹಾಗೆ ಮಾತಾಡಿದಕ್ಕೆ ನಾವ್ಯಾರು ನಿನ್ಗೇನು ಅನ್ಲಿಲ್ಲ ಅಲ್ವಾ? ಏನೋ ತಪ್ಪು ಮಾಡಿರೋಳ್ ತರ ನೀನ್ ಯಾಕೆ ಫೀಲ್ ಆಗ್ತಾ ಇದ್ಯಾ ಮಲ್ಲಿ? ಅವತ್ತು ಹೀಗೆ ನಾಗಮ್ಮ ನನ್ನ ಮಾವನ ಸಾಯಿಸ್ಬೇಕು ಅನ್ಕೊಂಡಾಗ ನೀನ್ ಕೂಡ ಅಲ್ಲೇ ಕಾಣಿಸ್ಕೊಂಡೆ. ಇವತ್ತು ಕೂಡ ಕಾಡಲ್ಲಿ ನನ್ನ ಮಾವನ ಪಕ್ಕನೇ ನೀನಿದ್ದೆ. ನನ್ ಮಾವ ತೊಂದ್ರೆಲಿದ್ದಾಗ ಪ್ರತಿ ಸತಿನೂ ನೀನ್ ಮಾವನ್ ಪಕ್ಕದಲ್ಲೇ ಇರ್ತೀಯ. ಅನ್ಕೊಳ್ದೆ ಇದ್ರು ಯಾಕೆ ಹೀಗಾಗ್ತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದೊಂದು ಸಾರಿ ಹಾಗೆ ಅನ್ಕೊಳ್ದೆ ಇದ್ರು ನಡೆದು ಹೋಗುತ್ತೆ ಭೈರವಿ. ಹೌದು ಮಲ್ಲಿ, ನಿಮ್ಮ ಮಾವ ನಾಗ ಹೇಗಿದ್ದಾರೆ? ನಿನ್ನಿಂದ ನನ್ನ ಮಾವ ಸತ್ ಹೋಗೋ ಪರಿಸ್ಥಿತಿಲಿದ್ದಾನೆ. ನಿನ್ ಸಾಯಿಸ್ದೇ ಇದ್ರೆ ನನ್ನ ಮಾವ ಬದುಕಲ್ಲ. ಅವ್ರನ್ನ ನೋಡಿ ತುಂಬಾ ದಿನ ಆಯ್ತು ಮಲ್ಲಿ. ಒಂದ್ಸಾರಿ ನಿಮ್ಮ ಮಾವನ ಜೊತೆ ಮಾತಾಡಬೇಕು. ನಾಳೆ ನಿಮ್ಮ ಮಾವನ ನಿನ್ ಜೊತೆ ಕರ್ಕೊಂಡ್ ಬಾ. ಅದು ನನ್ನ ಮಾವ ಊರ್ನಾಗಿಲ್ಲ, ಯಾವಾಗ ಬರ್ತಾನೋ ಗೊತ್ತಿಲ್ಲ. ಮಲ್ಲಿ, ಭೈರವಿ ಒಳಗೆ ಹೋಗ್ತಿದ್ದಾಗೆ ಹಾವ್ ತರ ಹೋಗಿದ್ ನಾಗಮ್ಮ ಮಲ್ಲಿಯಾಗಿ ವಾಪಸ್ ಬರ್ತಿದ್ದಾಳಲ್ಲ, ಅಂದ್ರೆ ಅರ್ಜುನ್ ಈಗ್ಲೂ ಬದುಕ್ಬಿಟ್ಟ ಅಂತ ಅರ್ಥ. ಅವನ ಹತ್ರ ತಾಯ್ತೆ ಇಲ್ದಿರೋದ್ರಿಂದ ಇವತ್ತಲ್ದಿದ್ರು ಇನ್ನೊಂದ್ ಸಲನಾದ್ರೂ ಆ ನಾಗಮ್ಮ ಅವನ ಸಾಯಿಸ್ತಾಳೆ. ಆದ್ರೆ ಈ ವೇಟಿಂಗ್ಗೆ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಭೈರವಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ನನಗ್ ಗೊತ್ತಿರೋ ಮಲ್ಲಿಗೂ ಈಗ ನೋಡ್ತಿರೋ ಮಲ್ಲಿಗೂ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ ಮಾವ. ಅವಳು ಮಾತಾಡ್ತಾ ಇರೋ ರೀತಿ, ಅವಳ ವರ್ತನೆ ಸ್ವಲ್ಪ ಹೊಸದಾಗಿ ಬೇರೆ ತರ ಕಾಣಿಸ್ತಾ ಇದೆ. ಏನೋ ವ್ಯತ್ಯಾಸ ಇದೆ ಅನ್ನಿಸ್ತಾ ಇದೆ ಮಾವ.
ಟೆನ್ಷನ್ ಆಗಿದ್ದೀರಲ್ಲ, ಯಾಕ್ರಿ? ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಭೈರವಿ ಬಗ್ಗೆ. ನನಗೆ ಬುದ್ಧಿ ಬಂದಾಗಿಂದ ನನ್ನ ತಂಗಿ ಜೀವನ ಸಂತೋಷವಾಗಿರ್ಬೇಕು ಅಂತ ಆಸೆ ಪಟ್ಟೆ. ಅವಳ ಭವಿಷ್ಯ ಅದ್ಭುತವಾಗಿರ್ಬೇಕು ಅಂತ ಇಷ್ಟಪಟ್ಟೆ. ನಮ್ಮ ಅಪ್ಪ ಅಜ್ಜಿ ಕೂಡ ಅವಳ ಭವಿಷ್ಯ ಚೆನ್ನಾಗಿರ್ಲಿ, ಅವಳು ಯಾವಾಗಲೂ ಸಂತೋಷವಾಗಿರ್ಲಿ ಅಂತ ಎಷ್ಟೋ ಪೂಜೆ ವ್ರತ ಮಾಡಿದ್ರು. ಆದ್ರೆ ಈಗ ನನ್ನ ತಂಗಿ ಜೀವನ ಉತ್ತರ ಇಲ್ದಿರೋ ಪ್ರಶ್ನೆ ತರ ನನ್ನನ್ನು ಹೆದರಿಸ್ತಾ ಇದೆ. ಅರ್ಜುನ್ ಭೈರವಿ ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾರೆ. ಅರ್ಜುನ್ಗೇನಾದ್ರೂ ಆದ್ರೆ ಭೈರವಿ ಬದುಕಲ್ಲ. ಆದ್ರೆ ಆದ್ರೆ ನನ್ನ ತಂಗಿಗೇನಾದ್ರೂ ಆದ್ರೆ ನಾನು ಹೇಗ್ ಬದುಕ್ಲಿ ಕೌಸಲ್ಯ? ಹಾಗೆ ಮಾತಾಡ್ಬೇಡ್ರಿ. ನಾನು ಬದುಕಲ್ಲ. ನೀವೇ ಅಲ್ಲ ರೀ, ನಾಗಮ್ಮ ಅರ್ಜುನ ಏನ್ ಮಾಡ್ತಾಳೋ ಅಂತ ಎಲ್ರಿಗೂ ಭಯ ಆಗಿದೆ ರೀ. ಆದ್ರೆ ನಿಮ್ ತಂಗಿ ಜಾತಕದ ಪ್ರಕಾರ ಭೈರವಿ ಮಹಾಜಾತಕದವಳು ಅನ್ನೋ ವಿಷಯ ಮರ್ತೋಗಿದ್ದೀರಾ ನೀವು. ಹೌದು ರೀ, ನಿಮ್ ತಂಗಿದು ಮಹಾಜಾತಕ ಆಗಿರೋದ್ರಿಂದ ದೇವರ ಅನುಗ್ರಹ ಸಂಪಾದನೆ ಮಾಡಿ ನಾಗಮ್ಮನ್ ಕಾಟದಿಂದ ಅರ್ಜುನನ್ನ ಕಾಪಾಡ್ಕೋತಾಳೆ. ಭೈರವಿಗೆ ಏನೂ ಆಗಲ್ಲ ರೀ. ಅವಳು ನಂಬಿರೋ ದೇವ್ರೆ ಅವಳನ್ನ ಕಾಪಾಡ್ತಾನೆ. ನೀವ್ ಹೀಗ್ ನೊಂದ್ಕೋಬೇಡ್ರಿ. ನಿಮ್ಮನ್ ಹೀಗ್ ನೋಡ್ತಿದ್ರೆ ನನಗ್ ಸಹಿಸ್ಕೊಳಕ್ ಆಗಲ್ಲ ರೀ. ಭೈರವಿ ಮಾಡಿರೋ ಪೂಜೆ ವ್ಯರ್ಥ ಆಗಲ್ಲ. ಯಾವುದೋ ಒಂದು ದೇವ್ರು ಅವಳನ್ನ ಖಂಡಿತ ಕಾಪಾಡ್ತೇನೆ ಅನ್ನೋ ನಂಬಿಕೆ ನನ್ಗಿದೆ ರೀ. ಅಮ್ಮ 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 ಮಗು, ಯಾರಮ್ಮ ನೀನು? ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ? ನಾನು ಯಾರು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ನಾನು ನಿನ್ ಮಗಳಮ್ಮ. ನೀನು ನನ್ನ ಮಗಳ? ಹೌದು. ನೀನ್ ಹೇಗಮ್ಮ ನನ್ನ ಮಗಳು? ನಾನು ನಿನ್ ಮಗಳಾಗಿರೋದ್ರಿಂದ ನಾನು ನಿನ್ನನ್ನ ಅಮ್ಮ ಅಂತ ಕರಿತಿರೋದು. ಏನ್ ಮಾತಾಡ್ತಾ ಇದೀಯ ಕಂದ? ನಾನು ನೀನಮ್ಮ ಅಲ್ಲಮ್ಮ. ನೀನೇ ನನ್ನಮ್ಮ. ನಾನು ನಿನ್ಗೆ ಅಮ್ಮನ್ ತರ ಕಾಣಿಸ್ತಾ ಇದ್ದೀನಾ? ಕಾಣಿಸೋದಂದ್ರೆ ಏನು? ನೀನೇ ನನ್ನಮ್ಮ. ಚೆನ್ನಾಗಿ ಮಾತಾಡ್ತಾ ಇದೀಯಾ. ಹೌದು, ಈ ಟೈಮಲ್ಲಿ ಇಲ್ಲಿ ಯಾಕೆ ಬಂದಿದ್ಯಾ? ನಮ್ಮನೆಗೆ ಬಂದು ಏನ್ ಮಾಡ್ತಿದ್ಯಾ? ನೀನ್ ಈ ತರ ಮನೆ ಬಿಟ್ಟು ಬಂದಿರೋದಕ್ಕೆ ಅಪ್ಪ ಅಮ್ಮ ತುಂಬಾ ಆತಂಕ ಪಡ್ತಾರಮ್ಮ. ನಾನು ನಿಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಮನೆ ಎಲ್ಲಿ ಹೇಳು? ನಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗೋದಂದ್ರೆ ಏನು? ನೀನೇ ನನ್ನಮ್ಮ ಅಮ್ಮ. ನನ್ನಂತ ಮಗುನ್ನೇ ನಿನಗೆ ಮಗಳಾಗಿ ಹುಟ್ಬೇಕು ಅಂತ ನೀನು ಮುತ್ತು ಕೂಡ ಕೊಟ್ಟಿದ್ದೆ. ಮರ್ತೋಯ್ತಾ? ನೆನ್ಪು ಮಾಡ್ಕೊಮ್ಮ. ಮಾವ, she's so cute. ಇಷ್ಟು ಚೆನ್ನಾಗಿರೋ ಮಗುನೇ
ನನ್ ಮಗ್ಳಾಗ್ ಹುಟ್ಬೇಕು ಮಾವ. ಈ ಮಗುನ ನನ್ ಮಗಳು. ನೀನು ನನ್ನನ್ನ ಮಗಳಂತ ಅಂದಿರೋದ್ರಿಂದ ನೀನೇ ತಾನೇ ನನ್ನಮ್ಮ. ನಾನು ನಿನ್ ಮಗಳಾಗ್ ಹುಟ್ಟಿ ಬೇಗ ನಿನ್ನ ಹತ್ರ ಬರ್ಬೇಕು ಅನ್ಕೊಂಡಿದ್ದೀನಮ್ಮ. ಪಾಪು, ಆದ್ರೆ ಅಪ್ಪಂಗೆ ಗಂಡಾಂತರ ಇದೆಯಲ್ವಾ, ಅದಕ್ಕೆ ನಿನ್ ಹೊಟ್ಟೆ ಒಳಗಡೆ ಬರಕ್ಕಾಗ್ತಿಲ್ಲ. ಗಂಡಾಂತರದಿಂದ ಅಪ್ಪನ್ನ ನೀನೇ ಕಾಪಾಡ್ಬೇಕಮ್ಮ. ನೀನು ಅಪ್ಪನ್ನ ಕಾಪಾಡಿದ್ರೇನೆ ನಾನು ನಿನ್ನ ಹತ್ರ ಬರಕ್ಕಾಗೋದಮ್ಮ. ನೀನು ಅಪ್ಪನ್ನ ಕಾಪಾಡ್ಲಿಲ್ಲ ಅಂದ್ರೆ ನಾನು ನಿನ್ನ ಹತ್ರ ಬರಕ್ಕೆ ಆಗಲ್ಲ ಅಮ್ಮ. ನನ್ಗೆ ನಿನ್ ಜೊತೆ ಆಟ ಆಡ್ಬೇಕು ಅನಿಸ್ತಿದ್ಯಮ್ಮ. ಅಪ್ಪನ್ನ ಕಾಪಾಡಮ್ಮ. ನಿಮ್ಮಪ್ಪಂಗೆ ಎಷ್ಟು ಗಂಡಾಂತರ ಇದ್ರು ನಾನ್ ಕಾಪಾಡ್ಕೋತೀನಿ ಮಗಳೇ, ತಪ್ಪದೆ ಕಾಪಾಡ್ಕೋತೀನಿ. ನೀನ್ ನನ್ ಜೊತೆನೇ ಇರ್ಬೇಕು, ನನ್ ಜೊತೆನೇ ಇರ್ಬೇಕು, ಸರಿನಾ? ಮಗಳೇ, 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 ಮಗಳೇ. ನಿಮ್ಮ ಅಪ್ಪನ ಯಾವಾಗ್ಲೂ ಕಾಪಾಡ್ತೀನಿ, ನಾನೇ ಕಾಪಾಡ್ತೀನಿ. ಹೌದು, ನಾಗಮ್ಮ ಸೇಡಿಡ್ಕೊಂಡು ಮಾವನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ. ನಾಗಮ್ಮನಿಂದ ಮಾವನ್ನ ಹೇಗಾದ್ರೂ ಕಾಪಾಡ್ಬೇಕು, ಕಾಪಾಡ್ಬೇಕು, ಕಾಪಾಡ್ಕೋತೀನಿ.
ನಾನು ಯಾರು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ನಾನು ನಿನ್ನ ಮಗಳಮ್ಮ. ನಾನು ನಿನ್ಗೆ ಅಮ್ಮನ ತರ ಕಾಣಿಸ್ತಾ ಇದ್ದೀನಾ? ಕಾಣಿಸೋದಂದ್ರೆ ಏನು? ನೀನೇ ನನ್ನಮ್ಮ. ನಾನು ನಿನ್ನ ಮಗಳಾಗಿ ಹುಟ್ಟಿ ಬೇಗ ನಿನ್ನ ಹತ್ರ ಬರ್ಬೇಕನ್ಕೊಂಡಿದ್ದೀನಮ್ಮ. ಆದ್ರೆ ಅಪ್ಪಂಗೆ ಗಂಡಾಂತರ ಇದೆಯಲ್ವಾ, ಅದಕ್ಕೆ ನಿನ್ನ ಹೊಟ್ಟೆ ಒಳಗಡೆ ಬರಕ್ಕಾಗ್ತಿಲ್ಲ. ನಾಗಮ್ಮನಿಂದ ಮಾವನ್ನ ಹೇಗಾದ್ರೂ ಕಾಪಾಡಬೇಕು. ಅದಕ್ಕೆ ನಾನೇ ಏನಾದ್ರೂ ಮಾಡಬೇಕು. ಗಂಡಾಂತರದಿಂದ ಅಪ್ಪನ್ನ ನೀನೇ ಕಾಪಾಡ್ಬೇಕಮ್ಮ. ನೀನು ಅಪ್ಪನ್ನ ಕಾಪಾಡಿದ್ರೇನೆ ನಾನು ನಿನ್ನ ಹತ್ರ ಬರಕ್ಕಾಗೋದಮ್ಮ. ಶಕುಂತಲಾ, ಏನು ಕೂಕೊಳ್ತಾ ಇದ್ಯಾ? ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಅಳಿಯಂದ್ರು ಸಾನ್ವಿ ಅವ್ರ ಗಂಡ ಆಗ್ಲೇ ಹೊರಟೋದ್ರು. ಅವ್ರು ಕ್ಷೇಮವಾಗಿ ಮನೆಗೆ ಸೇರಿದಾರ ಅಂತ ಫೋನ್ ಮಾಡಿದ್ರೋ ಇಲ್ವೋ? ನಿನ್ನೆ ಸಾಯಂಕಾಲ ಕತ್ಲಾಗೋಕು ಮುಂಚೆನೆ ಮನೆಗೆ ಹೋದ್ರಂತೆ. ಮಾವ ಆಗ್ಲೇ ಫೋನ್ ಮಾಡಿದ್ರು. ಓ ಹೌದಾ, ಸರಿ. ಹಾ ಆಯ್ತು. ಪೆಂಡಿಂಗ್ ಕೆಲ್ಸಗಳು ಜಾಸ್ತಿನೇ ಇದೆ. ಸರಿ, ಹೊಸ ಇನ್ವೆಸ್ಟ್ಮೆಂಟ್ ಏನಾದರೂ ಇದ್ರೆ ಹುಷಾರಾಗಿ ಡೀಲ್ ಮಾಡಿ. ನಾನು ಕೂಡ ಆದಷ್ಟು ಬೇಗ ಆಫೀಸಿಗೆ ಬರೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತೇನಾದರೂ ಎಮರ್ಜೆನ್ಸಿ ಇದ್ರೆ ನನಗೆ ಕಾಲ್ ಮಾಡು, ಓಕೆನಾ? ಬಾಯ್. ಯಾರ್ ಅರ್ಜುನ್? ಅಕ್ಕನಾ? ಹೌದು ಅಜ್ಜಿ, ಸಾನ್ವಿ ಕಾಲ್ ಮಾಡಿದ್ಲು. ನಾವಿಲ್ಲಿಗೆ ಬಂದು ತುಂಬ ದಿನ ಆಯ್ತಲ್ವಾ, ಆಫೀಸ್ ಕೆಲಸ ತುಂಬ ಪೆಂಡಿಂಗ್ ಇದೆಯಂತೆ. ನಾನು ಕೂಡ ಹೋದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ಲು. ಬಾವಾ, ನೀನ್ ಹೋಗೋ ಅಗತ್ಯ ಇಲ್ಲ. ಅಲ್ಲಿ ಸಾನ್ವಿಗೆ ಹೆಲ್ಪ್ ಮಾಡೋಕೆ ಮಾವ ಮತ್ತೆ ಸುಧೀರ್ ಇದಾರಲ್ಲ. ಇದಾರೆ ಅನ್ಕೊಳ್ಳಿ. ಅನ್ಕೊಳ್ಳೋದಲ್ಲ, ಇದಾರೆ.